ಜನವರಿ ಮುಗಿದು ಹೋಗಿರುತ್ತದೆ. ಶಿವ ಶಿವ ಅನ್ನುತ್ತಾ ಚಳಿ ಹೊರಟು ಹೋಗಿ ಬಿಸಿಯ ತೀವ್ರತೆ ಶುರುವಾಗಿರುತ್ತದೆ. ಅನಾಮಿಕಾ ತನ್ನ ಗಂಡ ರಮೇಶನ ಹತ್ರ ಮನೆಯಲ್ಲಿ ಕೂತ್ಕೊಂಡು ವ್ಯಾಪಾರದ ಬಗ್ಗೆ ಮಾತನಾಡ್ತಾ ಇರ್ತಾಳೆ. ಏನು ಅಂದ್ರೆ, ಚಳಿಗಾಲ ಅಲ್ಲ ಅಂತ ನಮಗಿರುವ ಹಣ್ಣಿನ ಶಾಪನ ನಿಲ್ಸಿದ್ವಿ. ಈಗ ಬಿಸಿಲು ಶುರುವಾಗಿದೆ. ಜ್ಯೂಸ್ಗಳಿಗೆ ಒಳ್ಳೆ ಡಿಮ್ಯಾಂಡ್ ಇರುತ್ತೆ. ಈ ಸಲ ಹಣ್ಣಿನ ರಸದ ಜೊತೆಗೆ ಬಾದಾಮ್ ಹಾಲು ಕೂಡ ಇಡ್ಬೇಕು ಅಂದ್ಕೋತಾ ಇದ್ದೀನಿ ರೀ. ನೀವೇನಂತೀರಾ? ತಪ್ಪದೆ ಅನಾಮಿಕಾ, ಬಹಳ ಒಳ್ಳೆ ಆಲೋಚನೆ. ಸ್ಪೆಷಲ್ ಬಾದಾಮ್ ಹಾಲು ಹೇಗೆ ಮಾಡ್ಬೇಕು ನಾನು ಚೆನ್ನಾಗಿ ಕಲ್ತ್ಕೋತೀನಿ. ಒಳ್ಳೆ ದಿನ ನೋಡಿ ಇನ್ನು ವ್ಯಾಪಾರ ಶುರು ಮಾಡೋಣ. ಇಬ್ಬರು ಹೀಗೆ ಮಾತನಾಡಿಕೊಳ್ಳುತ್ತಾ ಇರುವಾಗಲೇ ರಮೇಶನ ತಮ್ಮ ಸುರೇಶ್, ಅವನ ಹೆಂಡತಿ ಅವನಿ ಅಲ್ಲಿಗೆ ಬರುತ್ತಾರೆ. ಅವನಿ ತನ್ನ ಅಕ್ಕ ಅನಾಮಿಕಳನ್ನು ಭಾವ ರಮೇಶ್ನನ್ನು ಮಾತನಾಡಿಸುತ್ತಾಳೆ. ಸುರೇಶ್ ತನ್ನ ಅಣ್ಣಯ್ಯ ಅತ್ತಿಗೆಯನ್ನು ಮಾತನಾಡಿಸುತ್ತಾನೆ. ಏನಕ್ಕ, ಏನ್ ಭಾವನವ್ರೆ, ಏನೋ ದೊಡ್ಡ ಡಿಸ್ಕಷನ್ ಅಲ್ಲಿರೋ ಹಾಗಿದೆ. ಏನೂ ಇಲ್ಲ ಅವನಿ, ಇಷ್ಟು ಬೇಗನೆ ಬಂದಿದ್ದೀರಾ? ಏನಾದ್ರೂ ವಿಶೇಷನಾ? ಅಣ್ಣಯ್ಯ, ನಮ್ಮ ಊರಲ್ಲಿ ಬಾದಾಮಿ ಹಾಲಿನ ವ್ಯಾಪಾರ ಶುರು ಮಾಡೋಣ ಅಂದ್ಕೊಂಡಿದ್ದೀನಿ. ಒಳ್ಳೆ ಪ್ಲೇಸ್ಗಾಗಿ ಹುಡುಕ್ತಾ ಇದ್ರೆ ರಾಮಾಲಯದ ಹತ್ರ ಒಂದು ಶಾಪ್ ಸಿಕ್ಕಿದೆ. ಅಲ್ಲಾದ್ರೂ ತುಂಬಾ ಚೆನ್ನಾಗಿ ವ್ಯಾಪಾರ ನಡೀತೆ ಅಂತ ಎಲ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ಆ ಶಾಪ್ ಈ ದಿನ ಬಾಡಿಗೆ ತಗೊಳಕ್ಕೆ ಹೋಗ್ತಾ ಇದ್ದೀವಿ. ನೀವು ಕೂಡ ಬರ್ತೀರೋ ಏನೋ ಅಂತ ಹೇಳಲಿಕ್ಕೆ ಬಂದೆ. ಆ ಮಾತು ಕೇಳುತ್ತಲೇ ಅನಾಮಿಕಾ ಒಂದೇ ಸಲಕ್ಕೆ ಆಶ್ಚರ್ಯ ಹೋಗುತ್ತಾಳೆ. ಈಗಲೇ ಅಲ್ವಾ ತಾವು ಕೂಡ ಅದೇ ಬಾದಾಮಿ ಹಾಲಿನ ವ್ಯಾಪಾರದ ಬಗ್ಗೆ ಮಾತನಾಡಿಕೊಂಡಿದ್ದು, ಮತ್ತೆ ಮೈದುನಂಗೆ ಈಗ ಈ ವಿಷಯ ಹೇಗೆ ತಿಳಿಯಿತು ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾಳೆ. ರಮೇಶ್ ಏನು ಹೇಳುತ್ತಾ ಇರುವಾಗ ಅನಾಮಿಕಾ ಅವನನ್ನು ನಿಲ್ಲಿಸಿ ಮಾತನಾಡುತ್ತಾಳೆ. ಸರಿ, ಹೋಗೋಣ ಬನ್ನಿ. ಅತ್ತೆ ಮಾವನಿಗೆ ಕೂಡ ಹೇಳಿದ್ದೀರಾ? ಅವರು ಮನೆಗೆ ಬೀಗ ಹಾಕಿ ಎಲ್ಲಾದ್ರೂ ಹೋಗಿದ್ದಾರಾ? ಅವರು ಬರುವವರೆಗೆ ಇರೋಣ. ಇಲ್ಲ ಅಕ್ಕ, ಅವರು ನಮ್ಮ ಶಾಪ್ ಶುಭ್ರ ಮಾಡಲಿಕ್ಕೆ ಅಲ್ಲಿಗೆ ಹೋಗಿದ್ದಾರೆ. ಪಕ್ಕದ ಊರಿನಲ್ಲಿರ್ತಾ ಇರುವ ಅಂಜಲಿ ಅವರಿಗೆ ಕೂಡ ಈ ವಿಷಯ ಹೇಳ್ಬೇಕು ಅಂದ್ಕೊಂಡಿದೀವಿ, ಆದ್ರೆ ಫೋನ್ ಸಿಗ್ತಾ ಇಲ್ಲ. ಸರಿ, ಮತ್ತೇನು ಪರವಾಗಿಲ್ಲ, ನಾವೇ ಸ್ವಯಂವಾಗಿ ಹೇಳ್ಬಹುದು. ನೀವು ಹೋಗ್ತಾ ಇರಿ, ನಾನು ಈಗಲೇ ಹೊರಡ್ತೀನಿ. ಸರಿ ಎಂದು ಸುರೇಶ್ ಅವನಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಅವರು ಹೋಗುತ್ತಲೇ ರಮೇಶ್ ತನ್ನ ಹೆಂಡತಿ ಕಡೆ ನೋಡ್ತಾನೆ. ಏನ್ ಅನಾಮಿಕಾ ಇದು? ನಾವು ಬಾದಾಮಿ ಹಾಲಿನ ಏರ್ಪಾಟು ಮಾಡೋಣ ಅಂದ್ಕೊಂಡಿದ್ವಲ್ಲ, ಈಗ ಇವರು ಹೀಗೆ ಅಂತ ಇದ್ದಾರೆ ಯಾಕೆ? ಸರಿ, ಅದ್ರ ಬಗ್ಗೆ ಬಿಟ್ಬಿಡಿ, ನಾವು ಆಮೇಲೆ ಮಾತಾಡೋಣ. ಮೊದಲು ಆ ಶಾಪ್ ಹತ್ರ ಹೋಗೋಣ ಬನ್ನಿ. ಹಾಗೆ ಇಬ್ಬರು ಸೇರಿ ಆ ಶಾಪ್ ಹತ್ರಕ್ಕೆ ಹೊರಡುತ್ತಾರೆ. ಅನಾಮಿಕಾ ರಮೇಶ್ ಇಬ್ಬರು ಆ ಶಾಪ್ ಹತ್ರಕ್ಕೆ ಹೋಗುವ ಹೊತ್ತಿಗೆ ಅಲ್ಲಿ ಅತ್ತೆ ಶಾರದಾ, ಮಾವಯ್ಯ ಪ್ರಸಾದ್ ಶಾಪ್ ಅನ್ನು ಕ್ಲೀನ್ ಮಾಡಿ ಹೊರಗೆ ಬರ್ತಾ ಇರ್ತಾರೆ. ಸುರೇಶ್ ಅವನಿ ಬಾಡಿಗೆ ವಿಷಯ ಆ ಮನೆಯ ಮಾಲೀಕನ ಹತ್ರ ಮಾತನಾಡ್ತಾ ಇರ್ತಾರೆ. ಬಾರು ರಮೇಶು, ನೋಡಿದ್ರಾ? ಸುರೇಶು ಒಳ್ಳೆ ಜಾಗ ನೋಡ್ಕೊಂಡಿದ್ದಾನೆ. ರಾಮಾಲಯದ ಹತ್ರ ಆಗಿದ್ದರಿಂದ ಜನ ಸಂದಣಿ ಇರುತ್ತದೆ. ಬಿಸಿಲು ಕೂಡ ಶುರುವಾಗಿದೆ ಅಲ್ಲ, ಬಾದಾಮಿ ಹಾಲಿನ ವ್ಯಾಪಾರ ಚೆನ್ನಾಗಿ ಸಾಗುತ್ತೆ. ಹೌದಪ್ಪ, ಅನಾಮಿಕಾ ಕೂಡ ಇಲ್ಲೇ ಇದ್ರೆ ಇಬ್ರು ಸೊಸೆಯರು ಸೇರಿ ಈ ಕೆಲಸ ಎಲ್ಲ ನೋಡ್ಕೋತಾರೆ. ನಾಳೆ ಅಂಜಲಿನ ಕೂಡ ಕರೆಸಿದ್ರೆ ಮೂವರು ಸೇರಿ ಶಾಪ್ ಓಪನಿಂಗ್ ಕೆಲಸ ನೋಡ್ಕೋಬಹುದು. ಅನಾಮಿಕಾ ಮನಸ್ಸಿನಲ್ಲಿ ಒಂದು ಕಡೆ ತನ್ನ ಆಲೋಚನೆಯನ್ನು ಇವರು ಅಮಲು ಮಾಡ್ತಾ ಇರೋದಕ್ಕೆ ದುಃಖವೆನಿಸಿದ್ದರೂ ಮೇಲಕ್ಕೆ ಮಾತ್ರ ನಗ್ತಾ ಇರ್ತಾಳೆ. ಹೌದು ಅತ್ತೆ, ಬಹಳ ಒಳ್ಳೆ ಜಾಗ ನೋಡಿದ್ದೀರಾ. ಅಂಜಲಿ ಫೋನ್ ಕೂಡ ಸಿಕ್ಕಿದ್ರೆ ಚೆನ್ನಾಗಿರ್ತಾ ಇತ್ತು. ಆಕೆ ಕೂಡ ಬಂದಿದ್ರೆ ಎಲ್ರೂ ಸೇರಿ ಪ್ಲಾನ್ ಮಾಡ್ಕೋಬಹುದಿತ್ತು. ಅಣ್ಣಯ್ಯ, ಯಜಮಾನ ಒಪ್ಕೊಂಡಿದ್ದಾನೆ. ನಾಳೆಯಿಂದ ನಾವು ಫರ್ನಿಚರ್ ಕೆಲಸ ಶುರು ಮಾಡೋಣ. ಬಹಳ ಸಂತೋಷ ಸುರೇಶ್. ಆದ್ರೆ ಅನಾಮಿಕಾ ನಾವು ಇದುವರೆಗೆ ಮಾತನಾಡಿದ್ದೀವಲ್ಲ. ರಮೇಶ್, ಈಗ ಅದ್ರ ಬಗ್ಗೆ ಏನಕ್ಕೆ? ಸುರೇಶ್, ನೀನು ಮುಂದೆ ನಡೆ, ನಾವು ನಿನಗೆ ಜೊತೆಯಾಗಿರ್ತೀವಿ. ಪಂಡಿತರ ಹತ್ರ ಮುಹೂರ್ತ ಇಟ್ಕೊಂಡು ಪೂಜೆ ಸಮಯಕ್ಕೆ ಮೊದಲು 2 ದಿನದ ಮುಂದೆ ಹೋಗಿ ಅಂಜಲಿಯವರನ್ನು ಕೂಡ ಕರೆಯೋಣ ಎಂದು ಅಂದಿದ್ದರಿಂದ ಅವರು ಸರಿ ಅನ್ನುತ್ತಾರೆ. ಒಳ್ಳೆ ಮಾತು ಹೇಳಿದ್ರ. ಒಂದ್ಸಲ ಪಂಡಿತರಿಗೆ ಫೋನ್ ಮಾಡಿ ಮುಹೂರ್ತ ಇದೆಯೋ ಎಲ್ಲೋ ಕೇಳೋಣ. ಹಾಗೆ ಈಗಲೇ ಫೋನ್ ಮಾಡ್ತೀನಿ ಎಂದು ಪ್ರಸಾದ್ ಪಂಡಿತನಿಗೆ ಫೋನ್ ಮಾಡಿ ಬಾಂದಿದ್ದಕ್ಕೆ ಅವನು ಮನೆಗೆ ಬರುತ್ತಾನೆ. ಪಂಚಾಂಗ ತೆಗೆದು ಲೆಕ್ಕ ನೋಡಿ ಒಂದು ಮುಹೂರ್ತ ಕರಾರು ಮಾಡುತ್ತಾನೆ. 2 ದಿನದಲ್ಲಿಯೇ ಬಹಳ ಒಳ್ಳೆಯ ಮುಹೂರ್ತ ಇದೆ ಅಮ್ಮ. ಆ ದಿನವೇ ಓಪನಿಂಗ್ ಮಾಡ್ಬಿಡಿ, ವ್ಯಾಪಾರ ಬ್ರಹ್ಮಾಂಡವಾಗಿ ಸಾಗುತ್ತೆ. ಸರಿ ಪಂಡಿತ್ರೆ, ಆ ದಿನ ನೀವು ಬಂದು ಪೂಜೆ ಮಾಡಬೇಕು. ತಪ್ಪದೆ ಬರ್ತೀನಮ್ಮ, ಆದರೆ ದಕ್ಷಿಣೆ ಮಾತ್ರ ಚೆನ್ನಾಗಿ ಕೊಡ್ಬೇಕು. ಅವನು ಸಂತೋಷದಿಂದ ಅಲ್ಲಿಂದ ಹೊರಡುತ್ತಾನೆ. ಮುಹೂರ್ತ ಕರಾರು ಆಗಿದ್ದರಿಂದ ಎಲ್ಲರೂ ಅವರವರ ಮನೆಗೆ ಹೊರಟು ಹೋಗುತ್ತಾರೆ. ಇನ್ನು ಆ ದಿನ ಸಾಯಂಕಾಲ ಶಾರದಾ ಪ್ರಸಾದ್ ಮನೆ ಹೊರಗೆ ಕೂತಿರುವಾಗ ಆಟೋದಲ್ಲಿ ಸಾಮಾನ್ಯನಿಂದ ಅರುಣ್ ಅಂಜಲಿ ಅಲ್ಲಿಗೆ ಬರುತ್ತಾರೆ. ಅದನ್ನ ನೋಡಿ ಅವರು ಗಾಬರಿ ಆಗ್ತಾರೆ. ಏನು ಅರುಣೋ, ಇದನ್ನು ಸಾಮಾನೆಲ್ಲ ತಂದಿದ್ದೀರಾ? ನಿಜವಾದ ವಿಷಯವೇನು? ಹಿಂದೆ ಆಟ ಕೂಡ ಯಾಕೋ ಬರ್ತಾ ಇದೆ? ಅಲ್ಲಿ ಕೆಲಸವೇನು ಸರಿಯಾಗಿ ಸಾಗ್ತಾ ಇಲ್ಲಮ್ಮ, ಅದಕ್ಕೆ ಎಲ್ಲ ಜೋಡಿಸ್ಕೊಂಡು ಇಲ್ಲಿಗೆ ಬಂದ್ಬಿಟ್ವಿ. ಹೌದಾ, ಒಳ್ಳೆ ಕೆಲಸ ಮಾಡಿದ್ಯ ಕಣೋ. ಮೊದ್ಲು ಈ ಸಾಮಾನು ಒಳಗಡೆ ಸೇರಿಸೋಣ, ನಾವು ಕೂಡ ಸಹಾಯ ಮಾಡ್ತೀವಿ. ಎಲ್ಲರೂ ಸೇರಿ ಸಾಮಾನುಗಳನ್ನು ಒಳಗಡೆ ಜೋಡಿಸುತ್ತಾ ಇರುವಾಗ ಪಕ್ಕದಲ್ಲೇ ಇರುವ ಅನಾಮಿಕಾ ಅದನ್ನು ನೋಡಿ ತನ್ನ ಗಂಡನ ಕರೀತಾಳೆ. ಏನಂದ್ರೆ, ಅಲ್ಲಿ ನೋಡ್ರಿ, ಅರುಣ್ ಅವರು ಸಾಮಾನಿನ ಜೊತೆ ಬಂದ್ಬಿಟ್ಟ ಹಾಗಿದೆ. ಅಲ್ಲಿ ಏನಾದ್ರೂ ಕಷ್ಟವಾಯ್ತೇ ಏನೋ, ಒಂದ್ಸಲ ಹೋಗಿ ನೋಡೋಣ ಬನ್ನಿ.
ಅನಾಮಿಕ ರಮೇಶ್ ಗಾಬರಿಯಿಂದ ಅಲ್ಲಿಗೆ ಹೋಗುತ್ತಾರೆ. ಅಂಜಲಿಯನ್ನು ನೋಡುತ್ತಲೇ ಅನಾಮಿಕ ಮಾತನಾಡಿಸುತ್ತಾಳೆ. ಏನ್ ಅಂಜಲಿ, ಫೋನ್ ಮಾಡಿದ್ರೆ ಸಿಗ್ತಾ ಇಲ್ಲ, ನಿಜಕ್ಕೂ ಇದ್ದಕ್ಕಿದ್ದ ಹಾಗೆ ಇಷ್ಟು ಗಾಬರಿಯಿಂದ ಸಾಮಾನೆಲ್ಲ ತಂದಿದ್ದೀರೇನಕ್ಕೆ? ಏನೂ ಇಲ್ಲಕ್ಕ, ಅಲ್ಲಿ ಕೆಲಸವೇ ಏನೂ ಇರ್ತಾ ಇರ್ಲಿಲ್ಲ, ಖಾಲಿಯಾಗಿದ್ರೆ ದಿನ ಹೇಗೆ ಕಳೆಯುತ್ತೆ, ಕನಿಷ್ಠ ಫೋನ್ ರೀಚಾರ್ಜ್ ಮಾಡೋದಕ್ಕೆ ಕೂಡ ದುಡ್ಡಿಲ್ಲ, ಹಾಗಿದೆ ಅಲ್ಲಿ ನಮ್ಮ ಪರಿಸ್ಥಿತಿ. ಅದಕ್ಕೆ ಇಲ್ಲಿಗೆ ಬಂದ್ಬಿಟ್ವಿ, ಇಲ್ಲಿ ಏನಾದ್ರೂ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದೀವಿ. ನಿಮ್ಮ ಮೈದುನಂಗೆ ಒಂದು ಆಲೋಚನೆ ಇದೆ ಅಂತೆ. ಏನು ಆಲೋಚನೆ? ಊರಲ್ಲಿ ಆಲ್ರೆಡಿ ಜ್ಯೂಸ್ ಶಾಪ್ಗಳು ಇದೆ ಅಲ್ಲ, ಅದಕ್ಕೆ ಈ ಸಲ ಹೊಸದಾಗಿ ಬಾದಾಮಿ ಹಾಲಿನ ಶಾಪ್ ಇಡೋಣ ಅಂದ್ಕೊಂಡಿದ್ದಾರೆ. ಆ ಮಾತು ಕೇಳುತ್ತಲೇ ಅನಾಮಿಕ ರಮೇಶ್ ಒಂದೇ ಸಲಕ್ಕೆ ಆಶ್ಚರ್ಯ ಹೋಗುತ್ತಾರೆ. ಪಕ್ಕದಲ್ಲೇ ಇರುವ ಶಾರದಾ ಕೂಡ ಮಾತು ಕೇಳಿ ಶಾಕ್ ಆಗುತ್ತಾಳೆ. ಏನೋ, ನೀವು ಕೂಡ ಬಾದಾಮಿ ಹಾಲಿನ ಶಾಪ್ ಇಡ್ತೀರಾ? ಇದ್ರ ಬಗ್ಗೆ ನಾವು ಖಚಿತವಾಗಿ ಮಾತಾಡ್ಕೊಳ್ಳಬೇಕು. ಅತ್ತೆ, ಮೊದ್ಲು ನೀವು ಸಾಮಾನೆಲ್ಲ ಒಳಗಡೆ ಜೋಡಿಸ್ಲಿಕ್ ಬಿಡಿ, ಎಲ್ರು ಕೂತ್ಕೊಂಡು ನಿಧಾನವಾಗಿ ಮಾತಾಡೋಣ ಬಿಡಿ, ಮೊದ್ಲು ಇದೆಲ್ಲ ನಡೆಸಿ. ಅನಾಮಿಕ ರಮೇಶ್ ಕೂಡ ಸೇರಿ ಸಾಮಾನುಗಳೆಲ್ಲ ಒಳಗಡೆ ಜೋಡಿಸಲಿಕ್ಕೆ ಸಹಾಯ ಮಾಡುತ್ತಾರೆ. ಸಾಮಾನೆಲ್ಲ ಜೋಡಿಸಿದ ನಂತರ ಎಲ್ರೂ ಸೇರಿ ಒಂದೇ ಕಡೆ ಕೂತ್ಕೋತಾರೆ. ಏನಮ್ಮ, ಆಗ್ಲೇ ನಾನು ಬಾದಾಮಿ ಹಾಲಿನ ಶಾಪ್ ಇಡ್ತೀನಿ ಅಂದ್ರೆ ನೀನೇನೋ ಮಾತಾಡ್ಬೇಕು ಅಂದೆ, ವಿಷಯ ಹೇಳಮ್ಮ. ಅರೆ ಅರುಣು, ನಿಮ್ಮ ಅಣ್ಣೆಯ ಸುರೇಶ್ ಕೂಡ ಬಾದಾಮ್ ಹಾಲಿನ ಶಾಪ್ ಇಡೋದಕ್ಕೆ ಅಡ್ವಾನ್ಸ್ ಕೊಟ್ಟು ಶಾಪು ಕರಾರ್ ಮಾಡ್ಕೊಂಡಿದ್ದಾನೆ. 2 ದಿನದಲ್ಲಿ ಶಾಪ್ ಓಪನಿಂಗ್ ಕೂಡ ಇದೆ. ಆ ವಿಷಯದ ಬಗ್ಗೆ ನಿನಗೆ ಹೇಳಿ ಕರೆಯೋಣ ಅಂತ ಅಂದ್ಕೊಂಡ್ವಿ, ಅಷ್ಟರಲ್ಲೇ ನೀವೇ ಇಲ್ಲಿಗೆ ಬಂದಿದ್ದೀರಾ. ಆ ಮಾತು ಕೇಳುತ್ತಲೇ ಅರುಣ್ಗೆ ಏನು ಹೇಳಬೇಕೋ ಅರ್ಥವಾಗಲಿಲ್ಲ. 1 ನಿಮಿಷ ಎಲ್ಲರೂ ನಿಶ್ಶಬ್ದವಾಗಿದ್ದು ಬಿಡುತ್ತಾರೆ. ಸರಿ ಬಿಡಿ ಅತ್ತೆ, ಶೋಭಾ ಅಂತ ಅವರು ಶಾಪ್ ಓಪನ್ ಮಾಡ್ತಾ ಇದ್ರೆ ನಾವು ಬಂದು ಹಾಗೆ ಅಡ್ಡ ಮಾಡೋದು ಸರಿಯಲ್ಲ ಅನ್ಕೋತೀನಿ. ಇಲ್ಲ ಇಲ್ಲ, ಅವ್ರ ವ್ಯಾಪಾರ ಅವ್ರದ್ದು, ನಮ್ಮ ವ್ಯಾಪಾರ ನಮ್ದು, ಇದರಲ್ಲಿ ಎಂತಹ ಬದಲಾವಣೆನೂ ಇಲ್ಲ. ನಮಗೆ ಬೇರೆ ದಾರಿ ಇಲ್ಲ, ನಾವು ಕೂಡ ಇದೇ ವ್ಯಾಪಾರ ಮಾಡ್ತಾ ಇದ್ದೀವಿ. ಅರುಣ್ ಗಟ್ಟಿಯಾಗಿ ಹೇಳುವತ್ತಿಗೆ ಅಲ್ಲಿರುವವರೆಲ್ಲ ನಿಶ್ಶಬ್ದವಾಗಿ ಆಗಿ ಹೋಗುತ್ತಾರೆ. ಆಗ ರಮೇಶ್ ಒಂದೇ ಸಲ ನಗುತ್ತಾ ಮುಂದಕ್ಕೆ ಬರುತ್ತಾನೆ. ಶಬಾಷ್ ಕಣೋ ತಮ್ಮ, ನಿಜವಾದ ವಿಷಯ ಏನು ಅಂದ್ರೆ ಅವ್ರಿಗಿಂತ ಮೊದಲು ನಿಮ್ಮ ಅತ್ತಿಗೆ ನಾನು ಕೂಡ ಇದೇ ವಿಷಯ ಮಾತಾಡಿದ್ವಿ. ನಾವು ಕೂಡ ಬಾದಾಮ್ ಹಾಲ್ ಶಾಪ್ ಇಡೋಣ ಅಂದ್ಕೊಂಡ್ವಿ. ನಿಮ್ಮ ಅತ್ತಿಗೆ ಏನೋ ಆ ವಿಷಯ ಅವ್ರಿಗೆ ಈಗಲೇ ಹೇಳ್ಬೇಡ ಅಂತ ನನ್ನ ನಿಲ್ಸಿದ್ಲು. ಈಗ ನೀನು ಗಟ್ಟಿಯಾಗಿ ಹೊರಗಿಟ್ಟೆ, ಆದ್ರಿಂದ ನಾನು ಹೇಳ್ತಾ ಇದ್ದೀನಿ, ನಾನು ಕೂಡ ಅದೇ ಶಾಪ್ ಇಟ್ಕೋಬೇಕು ಅಂದ್ಕೊಂಡಿದ್ದೀನಿ. ಆ ಮಾತು ಕೇಳುತ್ತಲೇ ಮನೆಯಲ್ಲಿರುವವರೆಲ್ಲ ಒಂದೇ ಸಲಕ್ಕೆ ಆಶ್ಚರ್ಯ ಹೋಗುತ್ತಾರೆ. ಅನಾಮಿಕಾ ತನ್ನ ಗಂಡನ ಕಡೆ ಅಯೋಮಯದಿಂದ ನೋಡ್ತಾಳೆ. ಸರಿಯಾಗಿ ಅದೇ ಸಮಯಕ್ಕೆ ಬಾಗಿಲ ಹತ್ರಕ್ಕೆ ಬಂದ ಸುರೇಶ್ ಅವನಿಗೆ ಕೂಡ ಮಾತನ್ನು ಕೇಳಿ ಅಲ್ಲೇ ನಿಂತು ಬಿಡುತ್ತಾರೆ. 3 ಅಣ್ಣ ತಮ್ಮಂದಿರು, 3 ಸೊಸೆಯರು ಒಂದೇ ವ್ಯಾಪಾರದ ಬಗ್ಗೆ ಮಾತನಾಡಿಕೊಳ್ತಾ ಇದ್ದಾರೆ ಎಂದು ಅರ್ಥವಾದ ನಂತರ ಅವರಿಗೆ ಏನು ಮಾಡಬೇಕು ಹೊಳೆಯಲಿಲ್ಲ. ಸುರೇಶ್ ಅವನೇ ಮೆಲ್ಲಗೆ ಒಳಗಡೆಗೆ ಬಂದು ಮಿಕ್ಕವರ ಪಕ್ಕ ಕೂತ್ಕೋತಾರೆ. ಎಲ್ಲರೂ ಒಬ್ಬರ ಮುಖವನ್ನೊಬ್ಬರು ನೋಡ್ಕೋತಾ ನಿಶ್ಶಬ್ದವಾಗಿದ್ದು ಬಿಡುತ್ತಾರೆ. 3 ಮಕ್ಕಳು ಸೊಸೆಯರು ಎಲ್ಲರೂ ಹಾಗೆ ಒಬ್ಬರ ಮುಖ ಒಬ್ಬರು ನೋಡ್ಕೊಂಡು ಮೌನವಾಗಿರುವುದನ್ನು ನೋಡಿ ಪ್ರಸಾದ್, ಏನು ಎಲ್ರು ಯಾಕೆ ಮೌನವಾಗಿದ್ದೀರಾ? ಏನೋ ಒಂದು ಮಾತಾಡಿ, ಈ ಸಮಸ್ಯೆಗೆ ಪರಿಹಾರ ಬೇಕಲ್ಲ. ಅವನಿ ಆ ಮಾತು ಕೇಳುತ್ತಲೇ ಹೀಗಂತಾಳೆ. ಏನ್ ಮಾತಾಡುದು ಮಾವಯ್ಯ, ನ್ಯಾಯದ ಪ್ರಕಾರ ನಾವೇ ಮೊದಲು ಶಾಪು ಕರಾರು ಮಾಡಿದೀವಿ, ಮುಹೂರ್ತ ಕೂಡ ಇಟ್ಕೊಂಡಿದೀವಿ. ನಿಜಕ್ಕೂ ಇವರಿಬ್ಬರು ಈ ವಿಷಯದ ಬಗ್ಗೆ ಮೊದಲೇ ನಮಗೆ ಹೇಳಲಿಲ್ಲ. ಶಾಪ್ ಓಪನಿಂಗ್ ಕೂಡ ಹತ್ತಿರದಲ್ಲಿಯೇ ಇದೆ. ಆದ್ರಿಂದ ಇವರಿಬ್ಬರನ್ನು ಏನೋ ಒಂದು ವ್ಯಾಪಾರ ನೋಡ್ಕೊ ಅಂತ ಹೇಳಿ. ಅವನಿ ಮಾತಿಗೆ ಅಂಜಲಿ ಗಂಡ ಅರುಣ್ ಅಭ್ಯಂತರ ಹೇಳುತ್ತಾನೆ. ಅತಿಗೆ, ಅಷ್ಟು ದೂರದಿಂದ ಇಲ್ಲಿಗೆ ಏನಕ್ಕೆ ಬಂದ್ವಿ ಅಂದ್ಕೊಂಡ್ವಿ? ಕೇವಲ ಬದುಕಲಿಕ್ಕಾಗಿ ಅಲ್ವಾ? ನಮಗೂ ಕೂಡ ಈ ಬೇಸಿಗೆಯಲ್ಲಿ ವ್ಯಾಪಾರ ಚೆನ್ನಾಗಿ ಕಲಿತು ಬರುತ್ತೆ ಅಂತ ಅನ್ಕೊಂಡಿದೀವಿ. ನಮ್ಮ ದಾರಿ ನಾವು ನೋಡ್ಕೊಳ್ಳೋದ್ರಲ್ಲಿ ತಪ್ಪೇನು? ಆಗ ರಮೇಶ್, ಅವರವರ ವ್ಯಾಪಾರ ಅವರದ್ದೇ ಇರುತ್ತೆ, ಎಲ್ಲರೂ ಒಂದೇ ವ್ಯಾಪಾರ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ. ಯಾರ ಅದೃಷ್ಟ ಹೇಗಿದೆಯೋ ಹಾಗೆ ನಡೆಯುತ್ತೆ. ಆದ್ರೆ ಅವನಿ ಮಾತ್ರ ನಿಜಕ್ಕೂ ತಗ್ಗಲೇ ಇಲ್ಲ. ಅದ್ ಹೇಗೆ ಆಗುತ್ತೆ ಭಾವನವ್ರೆ? ಎಲ್ರೂ ಒಂದೇ ಬಿಸ್ನೆಸ್ ಅಂದ್ರೆ ಅದು ಸರಿ ಹೋಗಲ್ಲ. ಈ ವ್ಯಾಪಾರ ನಮಗೆ ಬೇಕು, ಏಕೆಂದರೆ ಈ ವ್ಯಾಪಾರಕ್ಕೆ ಮೊದಲೇ ನಾವು ಕಾಲಿಟ್ಟಿದ್ದರಿಂದ. ಹಾಗೆ 3 ಅಣ್ಣ ತಮ್ಮಂದಿರು ಸೊಸೆಯಂದರ ಮಧ್ಯೆ ಮಾತಿಗೆ ಮಾತು ಬೆಳೆದು ದೊಡ್ಡ ಜಗಳ ಶುರುವಾಗುತ್ತದೆ. ಒಬ್ಬರನ್ನೊಬ್ಬರು ವಾದಿಸುತ್ತಾ ಇದ್ದಿದ್ದರಿಂದ ಅನಾಮಿಕಂಗೆ ಅದು ತಡೆಯಲಾರದ ಪರಿಸ್ಥಿತಿಯಾಗಿ ಬದಲಾಗುತ್ತೆ. ಅನಾಮಿಕ ಗಟ್ಟಿಯಾಗಿ ಅರಚಿ ಎಲ್ಲರನ್ನೂ ನಿಲ್ಲಿಸುತ್ತಾಳೆ. ನಿಲ್ಸಿ ಅತ್ತೆ, ಮಾವಯ್ಯ, ನೀವು ದೊಡ್ಡವರಲ್ಲ, ನೀವಿರುವಾಗ ನಾವು ಹೇಗೆ ಜಗಳವಾಡೋದು ಚೆನ್ನಾಗಿರಲ್ಲ. ಇನ್ನು ಮೇಲಿಂದ ನಾವ್ಯಾರು ನಮ್ಮ ಸ್ವಂತ ನಿರ್ಣಯ ತಗೊಳ್ಳೋದಿಲ್ಲ. ನಿಮಗೇನು ಒಳ್ಳೇದು ಅನ್ಸುತ್ತೆ ಅದನ್ನೇ ಹೇಳಿ, ನಾವೆಲ್ಲರೂ ನಿಮ್ಮ ಮಾತನ್ನೇ ಕೇಳ್ತೀವಿ. ಇದರಲ್ಲಿ ಯಾರಿಗಾದ್ರೂ ಅಭ್ಯಂತರವಿದ್ರೆ ಮೊದಲೇ ಹೇಳಿ. ಅನಾಮಿಕ ಮಾತಿಗೆ ಎಲ್ಲರೂ ಒಂದು ಕ್ಷಣ ಆಲೋಚನೆಯಲ್ಲಿ ಬೀಳುತ್ತಾರೆ. ರಮೇಶ್, ಸುರೇಶ್, ಅರುಣ್ ತಮಗೆ ಎಂತಹ ಅಭ್ಯಂತರವೂ ಇಲ್ಲ, ಅಮ್ಮ ಅಪ್ಪನ ಮಾತಿನ ಪ್ರಕಾರ ನಡ್ಕೋತೀವಿ ಅಂತ ಹೇಳ್ತಾರೆ. ಸೊಸೆಯರು ಕೂಡ ಅತ್ತೆಯ ಕಡೆ ನೋಡಿ ಸನ್ನೆ ಮಾಡುತ್ತಾರೆ. ಇನ್ನು ಶಾರದಾ ಎಲ್ಲರ ಮುಖವನ್ನು ನೋಡಿ ಒಳಗೊಳಗೆ ಆಲೋಚನೆಯಲ್ಲಿ ಬೀಳುತ್ತಾಳೆ. ಈಗ ಆಕೆ ಕೊಡುವ ತೀರ್ಪು 3 ಸೊಸೆಯರ ಭವಿಷ್ಯತ್ತನ್ನು ಬದಲಾಯಿಸುತ್ತದೆ. ಇನ್ನು ಆ ನಂತರ ಅತ್ತೆ ಯಾವ ನಿರ್ಣಯ ತಗೋತಾರೆ ನೋಡ್ಬೇಕು. ಶಾರದಾ ಎಲ್ಲರನ್ನು ಒಂದೇ ಸಲ
ಆಳವಾಗಿ ನೋಡಿ. ನಾನು ಹೇಳುವ ಮಾತು ನೀವೆಲ್ಲರೂ ಖಚಿತವಾಗಿ ಕೇಳ್ತೀರಾ ಅಂದ್ಕೊಂಡಿದ್ದೀನಿ. ಇನ್ನು ಆಮೇಲೆ ನಿಮ್ಮಿಷ್ಟ. ಹೇಳಮ್ಮ, ನಿನ್ನ ಮಾತು ಇಲ್ಲ ಅಂತೀವಾ? ಎಲ್ರೂ ಕೇಳ್ತೀವಿ. ಅಂದ್ರೆ ಕೇಳಿ, ಯಾರು ದುಃಖ ಪಡದೆ ಅವರವರ ವ್ಯಾಪಾರ ಅವರು ಶುರು ಮಾಡ್ಕೊಳ್ಳಿ. ನಮ್ಮ ಊರಲ್ಲಿ ಸೆಂಟ್ರಲ್ ಚೆನ್ನಾಗಿದೆ ಅಲ್ಲ, ಮೂರು ಕಡೆ ದೂರವಾಗಿ ಶಾಪ್ಗಳು ಇಟ್ಕೊಳ್ಳಿ. ಒಂದು ವೇಳೆ ವ್ಯಾಪಾರ ಸರಿಯಾಗಿ ನಡೆದೇ ಇದ್ರೆ ಆಗ ಏನು ಮಾಡ್ಬೇಕು ಅಂತ ನನ್ನ ಹತ್ರ ಒಂದು ಆಲೋಚನೆ ಇದೆ. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಅತ್ತೆ ಮಾತಿನ ಮೇಲೆ ಎಲ್ಲರೂ ಸರಿ ಅನ್ನುತ್ತಾರೆ. ಒಳ್ಳೆ ಮುಹೂರ್ತ ನೋಡಿಕೊಂಡು 3 ಮಕ್ಕಳು 3 ಸೊಸೆಯರು 3 ಬೇರೆ ಬೇರೆ ಕಡೆ ಬಾದಾಮಿ ಹಾಲಿನ ಶಾಪನ್ನ ಏರ್ಪಾಟು ಮಾಡ್ಕೋತಾರೆ. ಪೈಪೋಟಿ ಹೆಚ್ಚಾಗಿದ್ದುದರಿಂದ ಎಲ್ಲರೂ ಕಸ್ಟಮರ್ಸ್ನ ಆಕರ್ಷಿಸುವುದರಲ್ಲಿ ಬೀಳುತ್ತಾರೆ. ಬರ್ಬೇಕಮ್ಮ, ಬರ್ಬೇಕು. ತಾಜಾ ಬಾದಾಮ್ ಹಾಲು, ಸ್ಪೆಷಲ್ ಫ್ರೂಟ್ ಮಿಕ್ಸ್ಚರ್, ತರತರದ ಜ್ಯೂಸ್ ಕೂಡ ಇದೆ. ಬನ್ನಿ ಅಮ್ಮ, ಬನ್ನಿ. ಅನಾಮಿಕಾ, ಹಾಗೆ ಕೇಕೆ ಹಾಕಬೇಕಾದ ಅಗತ್ಯವೇನಿದೆ? ನಮ್ಮ ಶಾಪ್ ಬಗ್ಗೆ ಎಲ್ರಿಗೂ ಗೊತ್ತಲ್ಲ, ಬರ್ತಾರೆ ಬಿಡು. ಗೊತ್ತಾದ್ರೆ ಸರಿ ಹೋಗಲ್ಲ ರೀ. ಈಗ ನಮಗೆ ಪೈಪೋಟಿ ಇದೆಯಲ್ಲ, ಅದಕ್ಕೆ ಹೀಗೆ ಕರಿಬೇಕು. ಇನ್ನು ಮತ್ತೊಂದು ಕಡೆ ಅವನಿ ಸುರೇಶ್ ಕೂಡ ಗಟ್ಟಿಯಾಗಿ ಕೇಕೆ ಹಾಕ್ತಾ ಇರ್ತಾರೆ. ಬರ್ಬೇಕಪ್ಪ, ಬರ್ಬೇಕು. ಸ್ಪೆಷಲ್ ಬಾದಾಮ್ ಹಾಲು ಒಂದು ಸಲ ಏನಾದ್ರೂ ಕುಡಿದ್ರೆ ಅಂದ್ರೆ ನಿಜಕ್ಕೂ ಬಿಡೋದಿಲ್ಲ. ಆಲೋಚಿಸಿದರೆ ಆಶಾಭಂಗ. ಬೇಗ ಬನ್ನಿ ಸ್ವಾಮಿ, ಬನ್ನಿ. ಇನ್ನು ಅಂಜಲಿ ಅರುಣ್ ಕೂಡ ಸ್ವಲ್ಪವೂ ಕಡಿಮೆ ಆಗಲಿಲ್ಲ. ತಾಜಾ ಪರಿಮಳ ಚೆಲ್ಲುವ ಬಾದಾಮಿ ಹಾಲು ಸುವಾಸನೆ ನೋಡಿದ್ರೇನೆ ಕುಡಿಬೇಕು ಅನ್ಸುತ್ತೆ. ಚಿಕ್ಕವರು ದೊಡ್ಡವರು ಎಲ್ಲರೂ ಬರ್ಬೇಕು. ಹಾಗೆ ಎಲ್ಲರೂ 1 ತಿಂಗಳ ಕಾಲ ಕಷ್ಟಪಟ್ಟು ವ್ಯಾಪಾರ ಮಾಡುತ್ತಾರೆ. ಆದರೆ ಆಶಿಸಿದ ಜಾಗದಲ್ಲಿ ಲಾಭ ಬಾರದೇ ಇದ್ದರಿಂದ ಮತ್ತೆ ಎಲ್ಲರೂ ಅತ್ತೆ ಹತ್ತಿರ ಸಮಾವೇಶಗೊಳ್ಳುತ್ತಾರೆ. ನೋಡಿದ್ರಲ್ಲ, 1 ತಿಂಗಳಲ್ಲಿ ಎಂತಹ ಲಾಭನೂ ಬರಲಿಲ್ಲ, ಹಾಗೆ ನಷ್ಟವೂ ಆಗ್ಲಿಲ್ಲ. ಅದಕ್ಕೆ ನನ್ನ ಹತ್ರ ಇನ್ನೊಂದು ಆಲೋಚನೆ ಇದೆ. ನೀವೆಲ್ಲರೂ ಬಿಡಿಯಾಗಲ್ಲದೆ ಮೇನ್ ಸೆಂಟರ್ ಅಲ್ಲಿ ಒಂದು ದೊಡ್ಡ ಶಾಪ್ ತೆಗೆದುಕೊಂಡು 6 ಜನವು ಸೇರ್ಕೊಂಡು ನೋಡ್ಕೊಳ್ಳಿ. ಆಗ ನಿಮ್ಮ ವ್ಯಾಪಾರ ಹೇಗಿರುತ್ತೋ ನೋಡಿ. ಅತ್ತೆ ಸಲಹೆ ಹಿಡಿಸಿ ಎಲ್ಲರೂ ಸೇರಿ ಊರಿನ ಮಧ್ಯದಲ್ಲಿ ಒಂದು ದೊಡ್ಡ ಶಾಪ್ ಅನ್ನು ಏರ್ಪಾಟು ಮಾಡುತ್ತಾರೆ. 3 ವಾರಗಿತ್ತಿಯರು ಸೇರಿ ಉತ್ಸಾಹದಿಂದ ಕಸ್ಟಮರ್ಸ್ ನ ಕರೆಯಲಿಕ್ಕೆ ಶುರು ಮಾಡುತ್ತಾರೆ. ಎಲ್ಲರೂ ಒಂದೇ ಕಡೆ ಇರುವುದರಿಂದ ಜನ ವಿಪರೀತವಾಗಿ ಬರಲಿಕ್ಕೆ ಶುರುವಾಗುತ್ತದೆ. ತಿಂಗಳು ಕಳೆಯುವುದರೊಳಗೆ ಊಹಿಸದ ಸ್ಥಾಯಿಯಲ್ಲಿ ದುಡ್ಡು ಸಂಪಾದಿಸುತ್ತಾರೆ. ಆ ದುಡ್ಡನ್ನು ತೆಗೆದುಕೊಂಡು ಬಂದು ಅತ್ತೆ ಹತ್ರ ಕೊಡ್ತಾರೆ. ಈಗ ಹೇಳಿ ಸೊಸೆ ಅಂದ್ರೆ, ವ್ಯಾಪಾರ ಹೇಗಿದೆ? ಅದ್ಭುತವಾಗಿದೆ ಅತ್ತೆ. ಇಷ್ಟು ಚೆನ್ನಾಗಿರುತ್ತೆ ಅಂತ ನಾನು ನಿಜಕ್ಕೂ ಊಹಿಸಿರ್ಲಿಲ್ಲ. ಅದಕ್ಕೆ ನಾನು ಹೇಳೋದೇನು ಅಂದ್ರೆ, ಒಗ್ಗಟ್ಟಾಗಿದ್ದರೆ ಜಯ. ಒಗ್ಗಟ್ಟಾಗಿದ್ದರೆ ಏನಾದ್ರೂ ಸಾಧಿಸಬಹುದು. ನನ್ನ ಹತ್ರ ಇನ್ನೊಂದು ಆಲೋಚನೆ ಕೂಡ ಇದೆ. ನಾವು ಹೀಗೆ ಬೇರೆ ಬೇರೆ ಮನೆಯಲ್ಲಿ ಇರೋದಕ್ಕಿಂತ ಎಲ್ರೂ ಸೇರಿ ಒಂದೇ ದೊಡ್ಡ ಮನೆ ತೆಗೆದುಕೊಳ್ಳೋಣ. ಮಿಕ್ಕ ಮನೆಗಳನ್ನು ಬಾಡಿಗೆ ಕೊಟ್ರೆ ಆ ದುಡ್ಡು ಕೂಡ ನಮ್ಗೆ ಬರುತ್ತಲ್ಲ, ಖರ್ಚು ಕಡಿಮೆ ಆಗತ್ತೆ. ಎಲ್ರೂ ಸೇರಿ ಕೂಡು ಕುಟುಂಬವಾಗಿರೋಣ, ಏನಂತೀರಾ? ನಿಜಾನೇ ಅತ್ತೆ, ನೀವು ಹೇಳಿದ್ದು ತುಂಬಾ ಚೆನ್ನಾಗಿದೆ. ನಾವು ಸಂಪಾದಿಸೋ ದುಡ್ಡೆಲ್ಲ ನಿಮ್ಮ ಕೈಲೇ ಇಡ್ತೀವಿ. ನೀವೇ ದೊಡ್ಡಸ್ತನ ವಹಿಸಿ ಮನೆ ನಡೆಸಿ. ಹೌದು ಅತ್ತೆ, ಹಾಗೆ ಮಾಡೋಣ. ಅತ್ತೆ ಹೇಳಿದ್ದು ವಾಸ್ತವ ಅತ್ತೆ. ಎಲ್ರೂ ಸೇರಿ ಇರೋಣ. ಸ್ವಲ್ಪ ದಿನಕ್ಕೆ ಎಲ್ಲರೂ ಸೇರಿ ಒಂದೇ ದೊಡ್ಡ ಮನೆಯೊಳಗೆ ಬದಲಾಗುತ್ತಾರೆ. ಕೂಡು ಕುಟುಂಬವಾಗಿರುತ್ತಾ ಬಾದಾಮಿ ಹಾಲಿನ ವ್ಯಾಪಾರವನ್ನು ಮತ್ತಷ್ಟು ವಿಸ್ತರಿಸುತ್ತಾರೆ. ಆ ಬಾದಾಮ್ ಹಾಲಿನ ರುಚಿ ಸುತ್ತಮುತ್ತಲಿನ ಗ್ರಾಮಕ್ಕೆ ಕೂಡ ತಗುಲುತ್ತದೆ. 3 ಸಸ್ಯರ ಐಕ್ಯಮತ್ಯ ನೋಡಿ ಊರಿನ ಜನ ಮೆಚ್ಚಿಕೊಳ್ಳುತ್ತಾರೆ. ಹಾಗೆ ಬಾದಾಮ್ ಹಾಲಿನ ಶಾಪ್ ಫೇಮಸ್ ಆಗಿದ್ದರಿಂದ ಆ ಕುಟುಂಬ ಸುಖ ಸಂತೋಷದಿಂದ ಸಿರಿ ಸಂಪತ್ತಿನಿಂದ ವರ್ಧಿಸುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ. ಪ್ರಸಾದನ ಮನೆ ಎಂದರೆ ಆತ್ಮೀಯತೆಗೆ ಒಂದು ವಿಳಾಸವಿದ್ದಂತೆ. ಆದರೆ ಆ ಮನೆಯ ಬುನಾದಿ ಬಡತನದಿಂದ ನಿರ್ಮಿಸಲ್ಪಟ್ಟಿರುತ್ತದೆ. ರಮೇಶ್ ದೊಡ್ಡ ಮಗ. ತನ್ನ ಚಿಕ್ಕಂದಿನಲ್ಲಿಯೇ ತಂದೆ ಪಡ್ತಾ ಇರುವ ಆರ್ಥಿಕ ಕಷ್ಟವನ್ನು ನೋಡಿ ತನ್ನ ಓದನ್ನು ಅರ್ಧದಲ್ಲಿಯೇ ನಿಲ್ಲಿಸಿ ಕೂಲಿ ಕೆಲಸಕ್ಕೆ ಹೋಗಿರುತ್ತಾನೆ. ಆ ಸಂಪಾದನೆಯಿಂದ ತನ್ನ 2 ತಮ್ಮಂದಿರು ಸುರೇಶ್ ಅರುಣರನ್ನು ಪಟ್ಟಣದಲ್ಲಿ ದೊಡ್ಡ ಓದಿಸುತ್ತಾನೆ. ರಮೇಶ್ ಮಾಡುವ ತ್ಯಾಗದಿಂದಲೇ ಈ ದಿನ ಆ 2 ದೊಡ್ಡ ಕೆಲಸದಲ್ಲಿರುತ್ತಾರೆ. ರಮೇಶನಿಗೆ ಅದೇ ಊರಿನಲ್ಲಿ ಬಡ ಕುಟುಂಬಕ್ಕೆ ಸೇರಿದ ಅನಾಮಿಕಳ ಜೊತೆ ಮದುವೆ ನಡೆಯುತ್ತದೆ. ಅನಾಮಿಕ ಬಹಳ ಒಳ್ಳೆಯ ಹುಡುಗಿ. ಅರೆ ರಮೇಶು, ಇಲ್ಲಿ ಬಾರು, ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೋ. ಈ ಹಾಲು ಹಿಂಡೋದು, ಹೊಲದ ಕೆಲಸ ಮಾಡೋದು ನಿನಗೆ ಚಿಕ್ಕಂದಿನಿಂದಲೇ ಅಭ್ಯಾಸವಾಗಿದೆ ಹೊರತು ನನ್ನ ಮನಸ್ಸಿನಲ್ಲಿ ಒಂದೇ ಚಿಂತೆ ಕಣೋ. ನೀನು ಕೂಡ ಓದ್ಕೊಂಡಿದ್ದಿದ್ರೆ ಈ ದಿನ ನಿನ್ನ ತಮ್ಮಂದಿರ ಹಾಗೆ AC ರೂಮಲ್ಲಿ ಕೆಲಸ ಮಾಡ್ತಾ ಇದ್ದೀಯಲ್ಲ. ನಿನ್ನ ತ್ಯಾಗನ ನೋಡ್ತಾ ಇದ್ರೆ ನಾನು ಎದೆ ಕರಗ್ತಾ ಇದೆ ಕಣೋ. ನಿನಗೆ ನಾನೇನು ಕೊಡಲಾರ್ದೆ ಹೋದೆ. ಅಪ್ಪ, ನನ್ನ ತಮ್ಮಂದಿರು ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದ ಹಾಗೆ ಅಲ್ವಾ? ಸುರೇಶ್ ಅರುಣ್ ಅವರು ದೊಡ್ಡ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಊರಿನಲ್ಲಿ ಎಲ್ರು ಸುರೇಶನ ಬಗ್ಗೆ ಅರುಣ್ ಬಗ್ಗೆ ದೊಡ್ಡದಾಗಿ ಹೇಳ್ತಾ ಇದ್ರೆ ನನ್ನ ಶರೀರಕ್ಕೆ 100 ಆನೆ ಬಲ ಬಂದ ಹಾಗಾಗುತ್ತೆ ಅಪ್ಪ. ಅವ್ರ ಗೌರವನೇ ನನ್ನ ಗೌರವ.
ಹಾಗೂ ಅನಾಮಿಕ ಬಂದ ಮೇಲೆ ನನಗೆ ಯಾವ ಲೋಪನೂ ಇಲ್ಲ. ಅನಾಮಿಕ ನನ್ನನ್ನು ನಮ್ಮನೇನ ಚೆನ್ನಾಗಿ ನೋಡ್ಕೊತಾ ಇದ್ದಾಳೆ. ಅವಳು ಇರುವಾಗ ನನಗೆ ಯಾವ ಕೊರತೆನೂ ಇಲ್ಲಪ್ಪ. ರಮೇಶ್ ಅನ್ನೋದು ಅಕ್ಷರಶಃ ಸತ್ಯ. ಅನಾಮಿಕ ಈ ಮನೆಗೆ ಬಂದ ಅದೃಷ್ಟದಿಂದಲೇ ಆ ಇಬ್ಬರಿಗೆ ತಕ್ಷಣ ದೊಡ್ಡ ಜಾಬ್ ಬಂದಿದೆ. ರಮೇಶನಿಗೆ ನಡೆದ ಮದುವೆ ಸಾದಾ ಸೀದಾ ಆಗಿರ್ಬೋದು ಹೊರತು ಈಗ ಸುರೇಶ್ ಅರುಣರಿಗೆ ಅಂಗರಂಗ ವೈಭವದಿಂದ ಮದುವೆ ಮಾಡಬೇಕು. ಅವರು ಆಸೆ ಪಟ್ಟ ಹಾಗೆ ಆ ಶ್ರೀಮಂತ ಹುಡುಗಿಯರ ಜೊತೆ ಮದುವೆ ಮಾಡಬೇಕು. ನಮಗೆ ಆಸ್ತಿ ಇಲ್ಲದಿದ್ರು ನಮ್ಮ ಮಮಕಾರ ನೋಡಿ ಅವರು ಒಪ್ಕೊಂಡಿದ್ದಾರೆ. ಅತ್ತೆ, ನಮ್ಮವರಿಗೆ ತಮ್ಮಂದಿರು ಅಂದ್ರೆ ಪ್ರಾಣ. ಅವರ ಸಂತೋಷಕ್ಕಾಗಿಯೇ ಅವರು ಯಾವಾಗಲೂ ಆಲೋಚಿಸ್ತಾ ಇರ್ತಾರೆ. ನಾವು ಬಡವರಾಗಿರಬಹುದು, ಆದರೆ ನಮ್ಮ ಮನೆಯಲ್ಲಿರುವ ಈ ಪ್ರೇಮವನ್ನು ಅವರು ನೋಡಿ ಸಂತೋಷ ಪಡಬೇಕು. ಅವನಿ ಅಂಜಲಿ ಪಟ್ಟಣದಲ್ಲಿ ದೊಡ್ಡ ಮಹಲಲ್ಲಿ ಬೆಳೆದವರಲ್ಲ. ನಮ್ಮ ಈ ಚಿಕ್ಕ ಹಂಚಿನ ಮನೆಯಲ್ಲಿ ಅವರು ಹೇಗೆ ಹೊಂದ್ಕೋತಾರೋ ಅಂತ ಸ್ವಲ್ಪ ಭಯವಾಗಿದೆ. ಆದರೆ ನಮ್ಮ ಆತ್ಮೀಯತೆಯಿಂದ ಅವರ ಮನಸ್ಸನ್ನು ಗೆಲ್ಲೋಣ ಅಂತ ನಂಬಿಕೆ ಕೂಡ ಇದೆ. ಕೆಲವು ದಿನದ ನಂತರ ಸುರೇಶ್ ಅರುಣರಿಗೆ ಮದುವೆ ಬಹಳ ಆಡಂಬರದಿಂದ ನಡೆಯುತ್ತದೆ. ಅನಾಮಿಕಾ ತನ್ನ ಹತ್ತಿರವಿರುವ ಚಿಕ್ಕದಾದ ಬಂಗಾರದ ಒಡವೆಗಳನ್ನು ಕೂಡ ಸುರೇಶ್ ಅರುಣರ ಮದುವೆ ಖರ್ಚಿಗಾಗಿ ಕೊಟ್ಟು ಬಿಡುತ್ತಾಳೆ. ಸುರೇಶ್ ಅರುಣರು ಮದುವೆಗಾಗಿ ದೊಡ್ಡ ಮೊತ್ತದಲ್ಲಿ ಪರ್ಸನಲ್ ಲೋನ್ ಕೂಡ ತಗೊಂಡಿರ್ತಾರೆ. ಹೊಸ ಸೊಸೆಯರು ಅವನಿ ಅಂಜಲಿ ಗಂಡನ ಮನೆಗೆ ಕಾಲಿಡುತ್ತಾರೆ. ಅವರು ಆ ಮನೆಯಲ್ಲಿ ಕಾಲಿಟ್ಟಾಗ ಶೀತಕಾಲವಾಗಿದ್ದರಿಂದ ಹೊಂದಿಕೊಂಡು ಹೋದ್ರು ಹೊರತು ಬೇಸಿಗೆಯ ಧಗೆ ಶುರುವಾಗುತ್ತಲೇ ನಿಜವಾದ ಕಷ್ಟ ಶುರುವಾಗುತ್ತದೆ. ಒಂದು ದಿನ ಮಧ್ಯಾಹ್ನ ಸೂರ್ಯ ಬೆಂಕಿ ಸುರಿತಾ ಇರ್ತಾನೆ. ಹಳೆ ಹಂಚಿನ ಮನೆ ಒಂದು ಬೆಂಕಿ ಕುಲುಮೆ ಹಾಗೆ ಬದಲಾಗುತ್ತದೆ. ಹಾಲಿನಲ್ಲಿ ಅವನಿ ಅಂಜಲಿ ಮುಖ ಬೆವರಿನಿಂದ ತುಂಬಿ ಹೋಗಿರುತ್ತೆ. ಸುರೇಶ್, ನಾನು ನಿಂಗೆ ಮೊದ್ಲೇ ಹೇಳಿದೆ, ಈ ನರಕದಲ್ಲಿರೋದು ನನ್ನಿಂದಾಗಲ್ಲ. ನಮ್ಮ ಮನೆಯಲ್ಲಿ ರೂಮ್ ಎಲ್ಲ ಸೆಂಟ್ರಲ್ ಎಸಿಯಲ್ಲಿತ್ತು. ಇಲ್ಲಿ ಈ ಹಳೆ ಹಂಚುಗಳು ಬೆಂಕಿ ಸುರಿಸ್ತಾ ಇದೆ. ಫ್ಯಾನ್ ಹಾಕಿದ್ರೆ ಬಿಸಿಗಳೇ ಬರುತ್ತೆ. ಆ ಬಿಸಿಗೆ ನನ್ನ ಸ್ಕಿನ್ ಎಲ್ಲ ರ್ಯಾಶಸ್ ಬರ್ತಾ ಇದೆ. ನಿಜಕ್ಕೂ ನನ್ಗೆ ಇಲ್ಲಿ ಉಸಿರು ಕೂಡ ಆಡಕ್ ಆಗ್ತಾ ಇಲ್ಲ. ಹೌದು ಅರುಣ್, ನನ್ನಿಂದ ಕೂಡ ಆಗ್ತಾ ಇಲ್ಲ. ಅಡ್ಗೆ ಮನೆಯಲ್ಲಿ ಅನಾಮಿಕಾ ಅಕ್ಕ ಅಡ್ಗೆ ಮಾಡ್ತಾಳೆ. ಆ ಒಲೆ ಬಿಸಿಗೆ ಸರಿಯಾಗಿ ಈ ಫ್ಯಾನ್ ಬಿಸಿಯ ಗಾಳಿ ಇವೆರಡು ಇದ್ರೆ ನಾವು ಬೆಂದ್ ಹೋಗ್ತೀವಿ. ಕನಿಷ್ಠ ಕುಡಿಯೋಕೆ ನೀರ್ ಕುಡಿಯೋಣ ಅಂದ್ರೆ ಕೂಡ ಅದು ಕೂಡ ಬಿಸಿಯಾಗಿದೆ. ನಾವು ಬೇಗ ಪಟ್ಟಣದಲ್ಲಿ ಇಲ್ಲ ಇಲ್ಲೇ ಊರಿನಲ್ಲಿ ಇರುವ ಹೊಸ ಬಾಡಿಗೆ ಮನೆಗೆ ಹೋಗೋಣವಾ? ಅಂಜಲಿ, ಅವನಿ, ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾವು ಈ ಮನೆಯನ್ನ ಬಿಟ್ಟು ಹೋದ್ರೆ ಅಪ್ಪ ತುಂಬಾ ದುಃಖ ಪಡ್ತಾರೆ. ಅಣ್ಣಯ್ಯ ನಮ್ಗಾಗಿ ಎಷ್ಟೋ ಕಷ್ಟಪಟ್ಟಿದ್ದಾರೆ, ಅದು ನಿನಗೂ ಗೊತ್ತಲ್ಲ. ನಾವು ಮನೆ ಬದಲಾಯಿಸಿದ್ರೆ ಅವರು ಒಂಟಿಯಾಗುತ್ತಾರೆ. ನೀವು ಏಕೆ ಹಾಗೆ ಆಲೋಚಿಸ್ತಾ ಇಲ್ಲ? ಸುರೇಶ್, ಸೆಂಟಿಮೆಂಟು ನಮ್ಮ ಹಸುವೆನ ಈ ಬಿಸಿನ ತಡೆಯೋಕ್ಕಾಗಲ್ಲ. ಆರೋಗ್ಯ ಹಾಳಾಗುತ್ತೆ ಇಲ್ಲಿ. ನನಗೆ ನಿನ್ನೆಯಿಂದ ತಲೆನೋವು ಬರ್ತಾ ಇದೆ. ನಾನು ಈ ದಿನ ಸಾಯಂಕಾಲವೇ ಸಾಮಾನು ಜೋಡಿಸ್ಕೊಂಡು ಹೊರಟೋಗ್ತೀನಿ. ನೀವು ಬರ್ತೀರೋ ಇಲ್ವೋ ಅನ್ನೋದು ನಿಮ್ಮಿಷ್ಟ. ನಮ್ಮನ್ನ ಈ ಚಾವಡಿಲಿ ಇರುವಂತ ಮಾತ್ರ ಹೇಳಿದ್ರೆ ಇರಲ್ಲ. ಅಣ್ಣ, ಏನ್ ಮಾಡು ಅಂತೀಯ? ಇವರು ನಿಜಕ್ಕೂ ನಮ್ಮ ಮಾತನ್ನೇ ಕೇಳ್ತಾ ಇಲ್ಲ. ಆ ಬಾಡಿಗೆ ಮನೆಗೆ ಅಡ್ವಾನ್ಸ್ ಕಟ್ತೀನಿ. ಲೋನಿನ ಭಾರ ಒಂದು ಕಡೆ, ಹೆಂಡತಿಯರ ಹಠ ಮತ್ತೊಂದು ಕಡೆ. ಸುರೇಶ್ ಅರುಣ್ ಇಬ್ಬರು ದಿಕ್ಕು ತೋಚದ ಸ್ಥಿತಿಯಲ್ಲಿ ತಾಯಿ ತಂದೆಯರಿಗೆ ನಿಜ ಹೇಳಿ ಊರಿನಲ್ಲಿರುವ ಒಂದು ಆಧುನಿಕ ಭವನವನ್ನು ಬಾಡಿಗೆಗೆ ತಗೊಂಡು ಹೊರಟೋಗ್ತಾರೆ. ಸುರೇಶ್ ಅರುಣರು ಅವನಿ ಅಂಜಲಿ ಜೊತೆ ಹೊರಟು ಹೋಗಿದ್ದರಿಂದ ಪ್ರಸಾದ್ ಶಾರದಮ್ಮರ ಎದೆ ಹೊಡೆಯುತ್ತದೆ. ಆ ಹಳೆ ಮನೆ ಮತ್ತೆ ನಿಶ್ಶಬ್ದವಾಗಿ ಬಿಡುತ್ತದೆ. ಒಂದು ಸಾಯಂಕಾಲದ ವೇಳೆ ಪ್ರಸಾದ್ ಜಗಲಿ ಮೇಲೆ ಕೂತ್ಕೊಂಡು ಶೂನ್ಯದಲ್ಲಿ ನೋಡ್ತಾ ಇರ್ತಾನೆ. ಶಾರದಮ್ಮ ಒಳಗಡೆ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾಳೆ. ನೋಡಿದ್ರೇನ್ರಿ, ನಾವು ಕಷ್ಟಪಟ್ಟು ಬೆಳೆಸಿದ ಮಕ್ಕಳು ಬಿಸಿನ ತಡಿಲಾರ್ದೆ ನಮ್ಮನ್ ಬಿಟ್ಟು ಹೊರಟೋದ್ರು. ನಮ್ಮ ಮನೆ ಹಳೇದಾಗಿರೋದು ನಮ್ ತಪ್ಪ. ನಮ್ಮ ಬಡತನವೇ ನಮ್ಮ ದೂರವನ್ನು ಬೆಳೆಸಿದೆ. ನನಗೆ ಇದು ಸಹಿಸಕ್ ಆಗ್ತಾ ಇಲ್ಲಯ್ಯ. ಇದು ನಮ್ ತಪ್ಪಲ್ಲ ಶಾರದಾ, ಎಲ್ಲ ಕಾಲದ ಮಹಿಮೆ. ಈ ಧನಿಕ ಮಕ್ಕಳಿಗೆ ಈ ಬಡತನ, ಈ ಬಿಸಿಲಿನದಗೆ ಅಭ್ಯಾಸವಿಲ್ಲ. ನಮ್ಮ ಮಕ್ಕಳು ಕೂಡ ಅವರ ಮಾತನ್ನು ಕೇಳದೆ ತಪ್ಪಾಗೋದಿಲ್ಲ. ರಮೇಶು, ನೀನು ಕೂಡ ಹೊರಟೋಗೋ. ಅನಾಮಿಕಳನ್ನಾದ್ರೂ ಸುಖವಾಗಿಡು. ನಿನಗೆ ಯಾವ ತೊಂದರೆಯೂ ಬರಬಾರ್ದು ಅಂತ ಅಂದ್ಕೊಂಡೆ ಹೊರತು ಈ ಹಳೆ ಮನೆಯೇ ನಿನಗೆ ಶಾಪವಾಯ್ತು ಇನ್ನೋ ಕಣೋ. ಅಪ್ಪ, ನೀನೇನ್ ಮಾತಾಡ್ತಾ ಇದ್ದೀರಾ? ನಾನು ತಮ್ಮಂದಿರನ್ನು ಓದಿಸಿದ್ದು ಅವರು ಸುಖವಾಗಿರ್ಬೇಕು ಅಂತ. ಅವರು ಹೊರಟು ಹೋದ್ರು ಅಂತ ನಾನು ದುಃಖ ಪಡ್ತಾ ಇಲ್ಲ. ನೀವು ದುಃಖ ಪಡ್ತಾ ಇದ್ರೆ ನನಗೆ ಎದೆ ನೋವು ತಪ್ಪ. ನಾನು ನಿಮ್ಮನ್ ಬಿಟ್ಟು ಎಲ್ಲಿಗೂ ಹೋಗಲ್ಲ. ಆಗ ಪ್ರಸಾದನಿಗೆ ದಾಹವಾಗಿದ್ದರಿಂದ ಅನಾಮಿಕಳನ್ನು ಸ್ವಲ್ಪ ನೀರು ತಗೊಂಬ ಅಂತ ಕೇಳ್ತೇನೆ. ಮಡಕೆಯಲ್ಲಿ ನೀರು ತೆಗೆದುಕೊಂಡು ಬರ್ತಾ ಇರುವಾಗ ಅನಾಮಿಕಂಗೆ ಒಂದು ಆಲೋಚನೆ ಬರುತ್ತೆ. ಮಾವಯ್ಯ, ಮೊದಲು ನೀವು ನೀರ್ ಕುಡೀರಿ, ನಿಮ್ಮ ಮನಸ್ಸನ್ನು ಕೂಡ ಶಾಂತಿ ಮಾಡ್ಕೊಳ್ಳಿ. ಅವರು ನಮ್ಮ ಮೇಲಿನ ಕೋಪದಿಂದ ಹೋಗಿಲ್ಲ ಮಾವಯ್ಯ, ಕೇವಲ ಈ ಮನೆಯಲ್ಲಿರುವ ಬಿಸಿನ ತಡಿಲಾರದೆ ಹೋಗಿದ್ದಾರೆ. ಅವರನ್ನು ನಮ್ಮ ಮನೆಗೆ ತರಿಸ್ಲಿಕ್ಕೆ ನಂಗೊಂದು ಆಲೋಚನೆ ಇದೆ. ನನ್ನ ಆಲೋಚನೆಯಿಂದ ನಮ್ಮ ಮನೆಯನ್ನು ತಣ್ಣಗೆ ಬದಲಾಯಿಸೋಣ. ಅದು ಹೇಗೆ ಅಮ್ಮ? ನಮಗೆ ಈ ಹಳೆ ಮನೆಯನ್ನ ಮಹಡಿ ಹಾಗೆ ಬದಲಾಯಿಸುವ ಸಾಮರ್ಥ್ಯವಿಲ್ಲವಲ್ಲ. ಲೋನ್ ತಗೊಳ್ಳುವ ಧೈರ್ಯ ಕೂಡ ಇಲ್ಲ. ಅವರಿಗೇನೋ ಎಸಿ ಬೇಕು,
ಮನೆಯಲ್ಲಿ ಫ್ಯಾನ್ ಹಾಕಿದ್ರು ಬಿಸಿ ಗಾಳಿ ಬರುವ ಪರಿಸ್ಥಿತಿಲಿದ್ದೀವಿ ನಾವು. ಮಾವಯ್ಯ, ಈ ಮಡಕೆ ನೀರು ಯಾಕೆ ತಣ್ಣಗಿದೆ ನಿಮ್ಗೆ ಗೊತ್ತಾ? ಹೊರಗಡೆ 40 ಡಿಗ್ರಿ ಬಿಸಿಲಿದ್ರು ಫ್ರಿಡ್ಜ್ ಅಲ್ಲಿ ಇಟ್ಟದ್ದಕ್ಕಿಂತ ಈ ನೀರು ಎಷ್ಟೋ ರುಚಿಯಾಗಿ ತಣ್ಣಗಿದೆ. ಅದು ಮಣ್ಣಿನ ಮಡಕೆ ಆಗಿದ್ರಿಂದ ತಣ್ಣಗಿದೆ ತಾಯಿ. ಅದರ ಸೂಕ್ಷ್ಮ ರಂಧ್ರಗಳಿಂದ ಗಾಳಿ ಹೋಗಿರೋದ್ರಿಂದ ಅದು ತಣ್ಣಗಿದೆ. ಸರಿಯಾಗಿ ಹೇಳಿದ್ರಿ ಮಾವಯ್ಯ. ಈ ಮಣ್ಣಿನ ಮಡಕೆ ಹೊರಗಿರುವ ಬಿಸಿನ ಒಳಗಡೆಗೆ ಬರೋದಿಕ್ಕೆ ಬಿಡೋದಿಲ್ಲ, ಹಾಗೆ ಒಳಗಿರುವ ಬಿಸಿನ ಹೊರಗಡೆ ಕಳಿಸುತ್ತೆ. ನಮ್ಮ ಮನೆಯನ್ನು ಕೂಡ ಈ ಮಡಕೆ ಹಾಗೆ ಬದಲಾಯಿಸಿದ್ರೆ ಹೇಗಿರುತ್ತೆ? ನನ್ನ ಉದ್ದೇಶವೇನು ಅಂತಂದ್ರೆ, ಈ ಹಂಚಿನ ಮೇಲೆ ಮಣ್ಣಿನಿಂದ ಒಂದು ಪ್ರತ್ಯೇಕವಾದ ಆವರಣವನ್ನು ಏರ್ಪಾಟು ಮಾಡೋಣ. ಮನೆಯನ್ನು ಮಡಕೆ ಹಾಗೆ ಬದಲಾಯಿಸೋದಾ? ಏನನಾಮಿಕಾ, ನಿನ್ನ ಮಾತು ಹುಚ್ಚಿನ ಮಾತಾಗಿದೆ. ಮನೆ ಅಂದರೆ ಸಿಮೆಂಟ್ ಇಟ್ಟಿಗೆಯಿಂದ ಕಟ್ತಾರೆ ಹೊರತು ಮಣ್ಣಿನಿಂದ ಕಟ್ಟೋದೇನು? ಅತ್ತೆ, ಪೂರ್ವ ಕಾಲದಲ್ಲಿ ಎಲ್ಲವೂ ಮಣ್ಣಿನಿಂದಲೇ ಇತ್ತು. ಅವು ಎಷ್ಟು ತಣ್ಣಗಿತ್ತು ನಿಮ್ಗೆ ಗೊತ್ತಲ್ಲ? ನಮ್ಮ ಹಳೆ ಹಂಚಿನ ಮೇಲೆ ಹಗುರವಾದ ಮಣ್ಣನ್ನ ಒಂದು ಪದರದಾಗಿ ಹಾಕಿ ಮನೆಯ ಸುತ್ತಲೂ ಮಡಿಕೆಗಳನ್ನು ಒಂದು ಕ್ರಮಬದ್ಧವಾಗಿ ಜೋಡಿಸಿದರೆ ಆ ಮಡಕೆಯ ಗಾಳಿ ಮನೆಯನ್ನ ತಣ್ಣಗೆ ಇರಿಸುತ್ತೆ. ಇದಕ್ಕೆ ಹೆಚ್ಚು ಖರ್ಚು ಕೂಡ ಆಗೋದಿಲ್ಲ. ನಮ್ಮ ಊರಿನ ಕುಂಬಾರನನ್ನು ಕರೆಸಿದರೆ ಅವನ ಸಹಾಯದಿಂದ ನಾವು ಈ ಮನೆಯನ್ನ ಮಡಕೆ ಮನೆಯಾಗಿ ಬದಲಾಯಿಸಬಹುದು. ಏನಮ್ಮ, ಇದೆಲ್ಲ ಸಾಧ್ಯವೇನಾ? ನಿಜಕ್ಕೂ ಯಾವಾಗಾದ್ರೂ ಎಲ್ಲಾದ್ರೂ ಯಾರಾದ್ರೂ ಹೀಗೆ ಮಾಡಿದಾರಾ? ಒಂದು ವೇಳೆ ಮಳೆ ಬಂದ್ರೆ ಮಣ್ಣು ಕರಗಿ ಹೋಗಲ್ವಾ? ಮಾವಯ್ಯ, ಪ್ರಕೃತಿಯಲ್ಲಿರುವ ಸಹಜ ಸಿದ್ಧವಾದ ಸೂತ್ರನೇ ಇದು. ಮಳೆ ಬಾರದ ಹಾಗೆ ಮೇಲೆ ವಾಟರ್ ಪ್ರೂಫಿಂಗ್ ಹಾಗೆ ಸಹಜ ಸಿದ್ಧವಾದ ತೆಂಗಿನ ಹೊಟ್ಟನ್ನು ಉಪಯೋಗಿಸೋಣ. ನಾವು ದುಡ್ಡಿಲ್ಲ ಅಂತ ದುಃಖ ಪಡೋ ಅಗತ್ಯವಿಲ್ಲ. ಬುದ್ಧಿ ಇದ್ದರೆ ಏನಾದ್ರೂ ಸಾಧ್ಯನೇ. ನಾಳೆ ಬೆಳಿಗ್ಗೆ ನಾನು ಈ ಕೆಲಸ ಶುರು ಮಾಡ್ತೀನಿ. ಏನು ಅಂದ್ರೆ, ನೀವು ನನಗೆ ಸಹಾಯ ಮಾಡಬೇಕು. ಇನ್ನು ಮಾರನೇ ದಿನದಿಂದ 1 ವಾರದ ಕಾಲ ಮನೆ ಒಂದು ಪ್ರಯೋಗಶಾಲೆಯಾಗಿ ಬದಲಾಗುತ್ತದೆ. ಊರಿನ ಕುಂಬಾರನನ್ನು, ಮಣ್ಣಿನ ಕೆಲಸ ಮಾಡುವ ಮೇಸ್ತ್ರಿಗಳನ್ನು ಕರೆಯಿಸಿ ಹೆಂಚಿನ ಮೇಲೆ 1 ಅಡಿ ಮಣ್ಣನ್ನು ಹರಡಿಸಿ ಒಂದು ಡಿಸೈನ್ ಮಾಡಿಸುತ್ತಾರೆ. 1 ವಾರ ತಿರುಗುವವರೆಗೆ ಪ್ರಸಾದನ ಹಳೆ ಮನೆ ಒಂದು ಹೊಸ ಕೊಳೆಯನ್ನು ಹೊಂದಿರುತ್ತದೆ. ಹಂಚುಗಳು ಕಾಣಿಸಿದ ಹಾಗೆ ಮಣ್ಣಿನ ಆವರಣ, ಮಡಕೆಗಳ ಡಿಸೈನ್ ಇಂದ ಮನೆ ನೋಡಲಿಕ್ಕೆ ಒಂದು ದೊಡ್ಡ ಮಣ್ಣಿನ ಮಡಕೆ ಹಾಗೆ ಇರುತ್ತದೆ. ರಮೇಶ್ ದಿನವೂ ಆ ಮಡಕೆಯ ಮೇಲೆ ನೀರನ್ನು ಚೆಲ್ಲುತ್ತಾ ಇದ್ದರೆ ಆವಿ ಒಳಗಡೆಗೆ ಹೋಗಿ ತಂಪನ್ನು ಕೊಡುತ್ತಾ ಇರುತ್ತದೆ. ಏನಮ್ಮ ಅನಾಮಿಕಾ, ಈ ಮ್ಯಾಜಿಕ್ ಮಾಡಿದ್ಯಮ್ಮ. ನಿಜಕ್ಕೂ ಮನೆಯೊಳಗೆ ಬರುತ್ತಲೇ ಪರ್ವತದ ಮೇಲೆ ಗಾಳಿ ತಾಗಿದ ಹಾಗಿದೆ. ಈ ಮಣ್ಣಿನ ಸುವಾಸನೆ, ಆ ತಣ್ಣಗಿರೋ ತಂಪು, ನನ್ನ 60 ವರ್ಷದ ಜೀವನದಲ್ಲಿ ಇಂಥದ ಹಾಯನ್ನು ನಾನು ಯಾವತ್ತೂ ಅನುಭವಿಸಿಲ್ಲ ತಾಯಿ. ಆ ಧನಿಕರ ಎಸಿ ಕೂಡ ಇದ್ರ ಮುಂದೆ ಬಿದ್ದೋಗಿದೆ. ನಿಜಾನೇ ಕಣಯ್ಯ, ಈಗ ಅಡಿಗೆ ಮನೆಯಲ್ಲಿ ಕೂಡ ಬಿಸಿ ತಾಗ್ತಾನೆ ಇಲ್ಲ. ನಾನು ಹಾಯಾಗಿ ಅಡಿಗೆ ಮಾಡ್ತಾ ಇದ್ದೀನಿ. ಅನಾಮಿಕಾ, ನೀನು ನಿಜವಾಗಿ ನಮ್ಮನೆ ದೇವತೆ ಅಮ್ಮ. ಈ ಧಗೆಯ ಭಯ ಹೋಯ್ತು. ಅನಾಮಿಕಾ, ನಿನ್ನ ಐಡಿಯಾ ಸೂಪರ್ ಹಿಟ್ ಗೊತ್ತಾ? ಊರಿನಲ್ಲಿರೋರೆಲ್ಲ ನಮ್ಮ ಮನೆನ ನೋಡೋದಕ್ಕೆ ಕ್ಯೂ ಕಟ್ತಾ ಇದ್ದಾರೆ. ನಮ್ಮ ಮನೆ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತಗೋತಾ ಇದ್ದಾರೆ. ಈಗ ನನ್ನ ತಮ್ಮಂದರನ್ನು ಕರೆಸಿ ಅವರಿಗೆ ಸರ್ಪ್ರೈಸ್ ತೋರ್ಸೋಣವಾ? ಹೌದು ಮಾವಯ್ಯ, ನಿಮ್ಮ ಮಕ್ಕಳು ಸೊಸೆಯರನ್ನ ಒಂದು ಸಲ ಭಾನುವಾರ ಊಟಕ್ಕೆ ಕರೆಯಿರಿ. ಈ ತಂಪು, ಈ ಸಹಜವಾದ ತಂಪನ್ನು ನೋಡಿ ಅವರು ಆನಂದ ಪಡ್ತಾರೆ. ಒಂದು ಭಾನುವಾರದ ದಿನ ಮಧ್ಯಾಹ್ನ ಸುರೇಶ್ ಅರುಣ್ ತಮ್ಮ ಹೆಂಡತಿಯರ ಜೊತೆ ಸೇರಿ ಬೇಸರದಿಂದಲೇ ಮನೆಗೆ ಬರುತ್ತಾರೆ. ಹೊರಗಡೆ ಏನೋ 44 ಡಿಗ್ರಿಗಳ ಬಿಸಿ, ರೋಡ್ ಮೇಲಿಂದ ಬಿಸಿ ಗಾಳಿ ಹೊಡಿತಾ ಇರುತ್ತದೆ. ಅವರು ಒಳಗಡೆಗೆ ಬರುತ್ತಲೇ ಒಂದೇ ಸಲಕ್ಕೆ ಆಶ್ಚರ್ಯವಾಗುತ್ತಾರೆ. ಸುರೇಶ್, ಏನಿದು? ಒಳಗಡೆಗೆ ಬರುತ್ತಲೇ ತಣ್ಣನೆ ಗಾಳಿ ತಗಲ್ತಾ ಇದೆ. ನಿಮ್ಮ ಅಣ್ಣ ಏನಾದ್ರೂ ಎಸಿ ಕೊಂಡ್ಕೊಂಡಿದ್ದಾರಾ? ಆದ್ರೆ ಎಸಿ ಮಾತ್ರ ಎಲ್ಲೂ ಕಾಣಿಸ್ತಾ ಇಲ್ಲ. ನಮ್ಮ ಮನೇಲಿ ಯಾವಾಗಲೂ ಇರುವ ಆ ಬೆವರಿನ ವಾಸನೆ ಕೂಡ ಬರ್ತಾ ಇಲ್ಲ. ಈಗ ಮೇಲಾಗಿ ಮಣ್ಣಿನ ವಾಸನೆ ಕೂಡ ಬರುತ್ತಾ? ಎಷ್ಟು ಅದ್ಭುತವಾಗಿದೆಯೋ. ಹೌದು ಅಕ್ಕ, ಹೊರಗಡೆ ಎಷ್ಟು ಬಿಸಿಲಿದ್ರೆ ಈ ಹಳೆ ಮನೆಯಲ್ಲಿ ಎಷ್ಟು ತಣ್ಣಗಿರೋದು ಹೇಗೆ ಸಾಧ್ಯ? ನನಗೆ ನಿಜಕ್ಕೂ ಬೆವರೇ ಬರ್ತಾ ಇಲ್ಲ. ಅರುಣ್, ಇಲ್ಲಿ ನೋಡು, ಒಳಗಡೆ ಎಷ್ಟು ಪ್ರಶಾಂತವಾಗಿದೆಯೋ. ಬನ್ರಮ್ಮ, ಬನ್ನಿ ಬನ್ನಿ. ಇದು ನಿಮ್ಮ ಅನಾಮಿಕಾ ಅಕ್ಕ ಮಾಡಿದ ಸೃಷ್ಟಿ. ನಮ್ಮ ಮನೆಯನ್ನ ಆಕೆ ಒಂದು ಮಡಕೆಯಾಗಿ ಬದಲಾಯಿಸಿದ್ಲು ತಾಯಿ. ಮಣ್ಣಿನಿಂದ ಈ ಮನೆಯ ಮಹಡಿ ಮೇಲೆ ತನ್ನ ಮಮಕಾರವನ್ನು ಸೇರಿಸಿದ್ದಾಳೆ. ಅದಕ್ಕೆ ಒಳಗಡೆ ಇಷ್ಟು ತಣ್ಣಗಿದೆ. ಅಪ್ಪ, ನಾವು ಲೋನ್ ಕಟ್ಕೊಂಡು ಆ ಬಾಡಿಗೆ ಮನೆಗೆ ದುಡ್ಡು ಸುರಿಸುತ್ತಾ ಕಷ್ಟಪಡ್ತಾ ಇದ್ದೀವಿ. ಅಲ್ಲಿ ಎಸಿ ಇದ್ರು ಸರಿ, ಈ ಆಪ್ಯಾಯತೆ, ಅನುರಾಗವಿಲ್ಲ, ಈ ಪ್ರಶಾಂತತೆ ಇಲ್ಲ. ನಿಮ್ಮ ಪ್ರೇಮವಿಲ್ಲದ ಆ ಮನೆ ನಮಗೆ ನರಕ ಅನ್ಸುತ್ತಪ್ಪ. ಆದರೆ ನಾವು ನಾವಾಗಿಯೇ ಹೋಗಿದ್ದರಿಂದ, ಕೇವಲ ಗರ್ವದಿಂದ ಬಾರದೆ ಹೋಗಿದ್ದೀವಿ. ನಮ್ಮನ್ನು ಕ್ಷಮಿಸ್ಬಿಡಿ. ಸುರೇಶ್, ಅಂಜಲಿ, ಅವನಿ, ದುಃಖ ಪಡಬೇಡಿ. ಮಾವಯ್ಯ ನಿಮ್ಮನ್ನು ಬಿಟ್ಟು ಒಂದು ಕ್ಷಣ ಕೂಡ ಇರಲಾರದೆ ಹೋಗಿದ್ದಾರೆ. ನಿಮ್ಮ ಮೇಲಿನ ಅವರ ಪ್ರೇಮವೇ ನನ್ನಲ್ಲಿ ಈ ಆಲೋಚನೆ ಬರಲಿಕ್ಕೆ ಕಾರಣವಾಯ್ತು. ಪ್ರಕೃತಿಯನ್ನು ನಾವು ಪ್ರೇಮಿಸಿದರೆ ಅದು ನಮ್ಮನ್ನ ಹೀಗೆ ಕಾಪಾಡುತ್ತೆ. ಈ ಮನೆ ನಿಮಗಾಗಿ ಯಾವಾಗಲೂ ತೆಗೆದೇ ಇರುತ್ತದೆ. ಇಲ್ಲಿ ಏನು ಬಿಸಿ ಇರೋದಿಲ್ಲ, ಕೇವಲ ಅನುರಾಗವೇ ಇರುತ್ತದೆ. ನೀವು ಕೂಡ ಮನೆಗೆ ಬಂದರೆ ನೋಡಬೇಕು ಎಂದು ಮಾವಯ್ಯನ ಮನಸ್ಸು ಪರಿತಪಿಸ್ತಾ ಇದೆ. ನನ್ನನ್ನು ಕ್ಷಮಿಸು ಅಕ್ಕ. ನಾನು ಪಟ್ಟಣದ ಗರ್ವದಿಂದ ನಿನ್ನ ಪ್ರೇಮವನ್ನು ನೋಡಲಾರದೆ ಹೋದೆ. ಈ ಮಣ್ಣಿನ ಮಡಕೆ ಮನೆ ನಮಗೆ ಒಂದು ಹೊಸ ಪಾಠ ಕಲಿಸಿದೆ.
ಪ್ರಕೃತಿಗೆ ಹತ್ತಿರವಾಗಿ ಮನುಷ್ಯರಿಗೆ ಹತ್ತಿರವಾಗಿದ್ದರೆ ನಿಜವಾದ ಸುಖ ಎಂದು ಅರ್ಥವಾಗಿದೆ. ಹೌದು ಅಕ್ಕ, ನಾವು ಮತ್ತೆ ಈ ತಣ್ಣನೆ ಮನೆಗೆ ಬಂದ್ಬಿಡ್ತೀವಿ. ಆ ಬಾಡಿಗೆ ಮನೆ ನಮಗ್ ಬೇಡ, ನಾವೆಲ್ಲರೂ ಸೇರಿ ಇರೋಣ. ಅನಾಮಿಕಾ ಅಕ್ಕ, ನೀನು ನಮ್ಮ ಮನೆಗೆ ಸಿಕ್ಕ ನಿಧಿ. ಆ ದಿನ ಪ್ರಸಾದನ ಕುಟುಂಬ ಮತ್ತೆ ಒಂದಾಗುತ್ತದೆ. ಆ ಮಡಕೆ ಮನೆ ಅವರನ್ನು ಏಕ ಮಾಡುತ್ತದೆ. ಅನಾಮಿಕಳ ಬುದ್ಧಿವಂತಿಕೆ ನೋಡಿ ಊರೆಲ್ಲ ಮೆಚ್ಚಿಕೊಳ್ಳುತ್ತದೆ. ಸ್ವಲ್ಪ ಕಾಲದ ನಂತರ ಸುರೇಶ್ ಅರುಣ ತಮ್ಮ ಲೋನ್ ಅನ್ನು ತೀರಿಸುತ್ತಾರೆ. ಪ್ರಸಾದ್ ತನ್ನ ಸೇವಿಂಗ್ಸ್ ಕೊಡಲು ರಮೇಶ್ ಬೆಳೆದ ಬೆಳೆಯ ಆದಾಯ ಎಲ್ಲವನ್ನೂ ಸೇರಿ ಒಂದು ದೊಡ್ಡ ಮಹಡಿಯನ್ನು ಕಟ್ಟಿಕೊಳ್ತಾರೆ. ಅನಾಮಿಕಾ, ನಮ್ಮ ಹೊಸ ಮಹಡಿ ಕಟ್ಕೊಂಡಿದ್ದೀವಲ್ಲ, ಮತ್ತೆ ಹಳೆ ಮಡಕೆ ಮನೆನ ಏನ್ ಮಾಡೋಣ? ಮಾವಯ್ಯ, ಆ ಮಡಕೆ ಮನೆ ನಮ್ಗೆ ಕಷ್ಟ ಕಾಲದಲ್ಲಿ ದಾರಿ ತೋರಿಸಿದೆ. ಅದಕ್ಕೆ ನಾವು ಹೊಸ ಮಹಡಿ ಮೇಲೆ ಕೂಡ ನಮ್ಮ ಮಣ್ಣಿನಿಂದ ಒಂದು ಇನ್ಸುಲೇಷನ್ ಲೇಯರ್ ಹಾಕಿಸೋಣ. ಆ ಹಳೆ ಮಡಕೆ ಮನೆಯ ನೆನಪು ನಮ್ಮ ಮನಸ್ಸಲ್ಲಿ ಯಾವಾಗಲೂ ಹಾಗೆ ಇರುತ್ತೆ. ಅದನ್ನು ನಾವು ಒಂದು ಅತಿಥಿ ಗೃಹದಾಗಿ ಇಟ್ಕೊಳ್ಳೋಣ. ನಮ್ಗೆ ಕಷ್ಟ ಬಂದರೆ ದಾರಿ ತೋರಿಸಿದ ಮಣ್ಣನ್ನು ನಾವು ಮರೆಯಬಾರದಲ್ವಾ ಮಾವಯ್ಯ? ಹೌದು ಅತ್ತಿಗೆ, ಈ ಹೊಸ ಮಹಡಿಯಲ್ಲಿ ಕೂಡ ನಾವು ಅದೇ ಮಣ್ಣಿನ ವಾಸನೆಯನ್ನು, ನಿನ್ನ ವಿಜ್ಞಾನವನ್ನು ಆಸೆ ಪಡ್ತಾ ಇದೀವಿ. ಅಣ್ಣನ ತ್ಯಾಗದಿಂದ ನಾವು ಓದ್ಕೊಂಡ್ವಿ, ನಿನ್ನ ವಿವೇಕದಿಂದ ನಾವು ಆನಂದದಿದ್ದೀವಿ. ಎಲ್ಲರೂ ಸೇರಿ ಇದ್ದರೆ ಯಾವ ಮನೆಯಾದರೂ ಆನಂದದ ನಿಲಯವೇ. ನನ್ನ ಸೊಸೆ ಅನಾಮಿಕಾ ಈ ಮನೆಗೆ ಬಂದ ಮಹಾಲಕ್ಷ್ಮಿ. ಆಕೆಯಿಂದಲೇ ನಮ್ಮ ಮುದಿ ಪ್ರಾಣಗಳು ಮತ್ತೆ ಉಸಿರೆಳ್ಕೊತಾ ಇದೆ. ಅತ್ತೆ, ಪ್ರೇಮವೇ ಬುನಾದಿಯಾಗಿ ವಿಜ್ಞಾನ ಗೋಡೆಯಾಗಿರುವ ಈ ಮನೆ ಯಾವಾಗಲೂ ತಣ್ಣಗೆ ಇರುತ್ತದೆ. ಆಕಾಶದ ಕೆಳಗೆ ನಾವು ಒಂದು ಚಿಕ್ಕ ಮಣ್ಣಿನ ಬಿಂದು. ಜೊತೆಯಾಗಿದ್ದರೆ ಅಲ್ವಾ ಸಮುದ್ರದಂತ ಬಲ. ಹಾಗೆ ಅನಾಮಿಕಾ ತನ್ನ ವಿವೇಕದಿಂದ ಒಂದು ಕುಟುಂಬವನ್ನು ಸೇರಿಸಿ ಬಡತನದಲ್ಲಿ ಕೂಡ ಮೇಧಸ್ಸಿನಿಂದ ಹೇಗೆ ಸುಖವಾಗಿರಬಹುದು ಎಂದು ತೋರಿಸಿದಳು. ಆ ಊರಿನ ಜನರು ಮಡಕೆ ಮನೆಯ ಕತೆ ಈಗಲೂ ಹೇಳ್ಕೊತಾ ಇರ್ತಾರೆ. ಒಂದು ಸಾಮಾನ್ಯವಾದ ಮಣ್ಣಿನ ಮಡಕೆಯ ಮನೆ ಒಂದು ಅಸಾಧಾರಣವಾದ ಅನುಬಂಧವನ್ನು ನಿಲ್ಲಿಸುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.